ನಮಸ್ಕಾರ ಶಿವ ಆರ್ ಕೆ ಬ್ಲಾಗ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡೋಣ್ರಿ R15M. ಸೊ ಇದು ಒಂದು 2024ನೇ ಮಾಡೆಲ್ ಆಗಿರ್ತೈತಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಕಲರ್ನ ಚೇಂಜ್ ಮಾಡ್ಯಾರ ಅಂತೇಳಿ. ಮೊದಲಿಗೆ ಹೇಳ್ಬೇಕಂದ್ರೆ ಇದನ್ನ ಮೆಟಾಲಿಕ್ ಗ್ರೇ ಅಂತಾರ. ಸೊ ಇದು ನೋಡಂತಿರಲ್ಲ ಈ ಕಲರ್ ಇತ್ತಲ್ಲ ಪೂರ್ತಿ ಇಲ್ಲೆಲ್ಲ ಇತ್ತು. ಮೊದಲಿಗೆ ಸ್ವಲ್ಪ ಏನಪ್ಪ ಅಂದ್ರೆ ಬ್ಲ್ಯಾಕ್ ಕಲರ್ ಒಳಗೆ ಇರ್ತಿತ್ತು. ಪ್ರಿಂಟ್ ಆಗಿರ್ಬೋದು ಇಲ್ಲೇ ಸೈಡ್ ಫೈರಿಂಗ್ ಒಳಗೆ. ಸೊ ಈಗ ಐತಲ್ಲ ಹಂಗಿಲ್ಲ, ಪೂರ್ತಿ ಬ್ಲ್ಯಾಕ್ ಕಲರ್ ಒಳಗೆ ಮಾಡ್ಯಾರ. ಏನೇನೆಲ್ಲ ಡಿಫ್ರೆನ್ಸ್ ಐತಿ ಮತ್ತು ಪ್ರೈಸ್ ಸ್ಪೆಸಿಫಿಕೇಶನ್ಸ್ ಎಲ್ಲ ನೋಡ್ತಾ ಹೋಗೋಣ. ನನ್ನ ಚಾನಲ್ಗೆ ಯಾರಾದ್ರೂ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ರಿ. ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತೇನೆ ನಾನು ಮುಕ್ತಾಲಿ ಮೋಟರ್ಸ್ ಯಮಹಾ ಶೋರೂಮ್ ಹಾವೇರಿ ಇವರಿಗೆ. ಇನ್ನೊಂದೇನಪ್ಪ ಅಂದ್ರೆ ಈ ಯಮಹಾ ಶೋರೂಮ್ ಐತಲ್ಲ ಬ್ಲೂ ಸ್ಕ್ವೇರ್ ಅಂದತಿ ಹಾವೇರಿ ಒಳಗೆ. ಸೊ ಇದರಿಂದ ಬೆನಿಫಿಟ್ಸ್ ಏನಪ್ಪ ಅಂದ್ರೆ ಹೊಸದಾಗಿ ಬೈಕ್ ಲಾಂಚ್ ಆಗ್ತಾವಲ್ಲ, ಅಂದ್ರೆ R3 ಆಗಿರ್ಬೋದು. ಸೊ ಯಮಹಾ R3 ಹೊಸ ಲಾಂಚ್ ಆಗ್ತಲ್ಲ, ಆಮೇಲೆ MT-03 ಅಂತ ಐತಲ್ಲ. ಸೊ ಅದನ್ನು ಇಂಥ ಬೈಕ್ಸ್ ಎಲ್ಲ ಇಲ್ಲೇ ಅವೈಲೇಬಲ್ ಆಗ್ತಾವೆ ಇನ್ಮೇಲೆ. ಸೊ ಅದಕ್ಕೆ ಇದು ಬ್ಲೂ ಸ್ಕ್ವೇರ್ ಅಂತಾರೆ. ಮತ್ತು ಲಿಮಿಟೆಡ್ ಅಷ್ಟೇ ಇದ್ದು ಮೊದಲಿಗೆ. ಈಗ ಬ್ಲೂ ಸ್ಕ್ವೇರ್ ಆಗಿದೆ ಅಂದ್ರೆ MotoGP ಎಡಿಷನ್ ಆಗಿರ್ಬೋದು. ಸೊ ಇಂಥವೆಲ್ಲ ಬೈಕ್ಸ್ ಅವೈಲೇಬಲ್ ಆಗ್ತವೆ. ಸೊ ಈಗ ಹೈಟ್ ವೇಟ್ ಎಲ್ಲ ನೋಡ್ತಾ ಹೋಗೋಣ. ಇದ್ರ ಹೈಟ್ ಅಂತ ಬಂದ್ರೆ ಇಲ್ಲಿ ನೋಡ ಅಂತಿರ್ಬೋದು ನೀವು 815 mm ಇರ್ತೈತಿ. ಮತ್ತು ವೇಟ್ ಅಂತ ನೋಡ್ತಾ ಹೋದ್ರೆ ಗಾಡಿದು ಟೋಟಲ್ ಕಾರ್ಬ್ ವೇಟ್ 141 kg ಇರ್ತೈತಿ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಬಂದ್ರೆ 170 mm ಇರ್ತೈತಿ. ಕಾಲು ನೋಡ್ತಾ ಇರ್ಬೋದು ಫ್ಲಾಟ್ ಆಗಿ ಊರಿ ನಾನು ತುದಿಗಾಲ ಮೇಲೆ ನಿಂತಿಲ್ಲ. ಆಮೇಲೆ ಫುಟ್ ರೆಸ್ಟ್ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಬರ್ತೈತಿ. ಸೊ ಆಮೇಲೆ ಪೊಸಿಷನ್ ನೋಡ್ರಿ, ಒಳ್ಳೆ ಅಗ್ರೆಸಿವ್ ಪೊಸಿಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಸ್ಪೋರ್ಟ್ಸ್ ಬೈಕ್ ಆಗಿರ್ತದಲ್ಲ, ಅದ್ರ ಸಂಬಂಧ ಸ್ವಲ್ಪ ಬೆಂಡ್ ಆಗ್ಬೇಕಾಗ್ತೈತೆ. ನಮಗೆ ಸ್ಕೂಟಿ ಫೀಲ್ ಆಗ್ಬೇಕಂದ್ರೆ ಸ್ವಲ್ಪ ಬೆಂಡ್ ಆಗಲೇಬೇಕಾಗ್ತದೆ. ನಾವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬೆಂಡ್ ಆಗ್ಬೇಕಾಗ್ತೈತಿ. ನಿಮ್ಮ ಹೈಟ್ ಅಂತ ಬಂದ್ರೆ 5 feet 6 inch 5 feet 5 inch ಇರ್ತಿರಲ್ಲ. ಸೊ ಮ್ಯಾನೇಜ್ ಮಾಡ್ಬೋದು, ಅಂತ ಏನು ತೊಂದರೆ ಇಲ್ಲ. ಇದು ನೋಡ್ರಿ ಬೈಕ್ ಹೊಸದಾಗಿ ಅಪ್ಡೇಟ್ ಆದಂಥದ್ದು R15M 2024ನೇ ಮಾಡೆಲ್ ಆಗಿರ್ತೈತಿ. ಸೊ ಇದರೊಳಗೆ ಏನೇನೆಲ್ಲ ಅಪ್ಡೇಟ್ ಆಗೈತಿ ಅದನ್ನೆಲ್ಲ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇದ್ರ ವೇರಿಯಂಟ್ ಅಂತ ಬಂದ್ರೆ 5 ವೇರಿಯಂಟ್ ಬರ್ತಾವೆ ಇದ್ರೊಳಗೆ. ವೇರಿಯಂಟ್ ಒಳಗೆ ಅಂದ್ರೆ ಕಲರ್ಸ್ ಡಿಫ್ರೆನ್ಸ್ ಆಗ್ತೈತಿ. ಆದರೆ ಇವತ್ತು ನಾವು ಪರ್ಟಿಕ್ಯುಲರ್ ಆಗಿ M ವೇರಿಯಂಟಿಂದ ಅಷ್ಟೇ ನೋಡ್ಕೊತ ಹೋಗೋಣ. ಸೊ ಈ ಬೈಕಿಂದ ಎಕ್ಸ್ ಶೋರೂಮ್ ಅಂತ ಬಂದ್ರೆ 1,97,300 ರೂಪಾಯಿ ಆಗ್ತೈತಿ. ಮತ್ತು ಆನ್ ರೋಡ್ ಬೇಕಂದ್ರೆ ಹಾವೇರಿ ಒಳಗೆ 2,59,118 ರೂಪಾಯಿ ಆಗ್ತೈತಿ. ಆನ್ ರೋಡ್ ಪ್ರೈಸ್ ಒಂದೇ ರೀತಿ ಆಗಿರಲ್ಲ, ವೇರಿಯೇಷನ್ ಆಗ್ತಿರ್ತೈತಿ. ಅದಕ್ಕೆ ನೀವು ಯಾವ ಬೈಕ್ನ ಪರ್ಚೇಸ್ ಮಾಡ್ಬೇಕಂತಿರ್ತಿರಲ್ಲ, ಅವಾಗ ಬಂದು ಒಂದ್ಸಲ ಪ್ರೈಸ್ನ ತಿಳ್ಕೊಂಡು ನೀವು ಪರ್ಚೇಸ್ ಮಾಡ್ಬೇಕಾಗ್ತೈತಿ. ಈ R15 ಒಳಗೆ 7 ಕಲರ್ ಬರ್ತವೆ. ಸೊ ವೇರಿಯಂಟ್ ಅಂತ ಬಂದ್ರೆ ಆಗಲೇ ಹೇಳಿದ್ದೆ ನಾನು 5 ವೇರಿಯಂಟ್ ಬರ್ತವೆ. ಅದರೊಳಗೆ ಐತಲ್ಲ V4 ಬೇರೆ ಇರ್ತೈತಿ ಮತ್ತು R15M ಬೇರೆ ಇರ್ತೈತಿ. ಇದ್ರ ಜೊತೆಗೆ ಇನ್ನೊಂದು ಲಾಸ್ಟ್ ಟಾಪ್ ಎಂಡ್ ಮಾಡಲ್ ಅಂದ್ರೆ MotoGP ಎಡಿಷನ್ ಅಂತ ಹೇಳಿ. ಸೊ ಅದು ಫೋಟೋದೊಳಗೆ ನೋಡ್ತಾ ಇರ್ಬೋದು ನೀವು. ಕಲರ್ಸ್ ಅಂತ ಬಂದ್ರೆ ಈ ರೀತಿಯಾಗಿ ಕಲರ್ಸ್ ಬರ್ತವೆ. ಸೊ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಬರ್ತಾವೆ. ಸ್ಟಾರ್ಟ್ ಮಾಡಿದ್ರೆ ಈಗ ಫ್ರಂಟ್ ಇಂದ. ಸೊ ಫ್ರಂಟ್ ಅಂತ ಬಂದ್ರೆ ನೋಡ್ತಾ ಇರ್ಬೋದು ಫುಲ್ಲಿ ಏರೋಡೈನಾಮಿಕ್ ಇರೋಂಥದ್ದು ಪೂರ್ತಿ ಐತಲ್ಲ. ಈಗ ಅಪ್ಡೇಟ್ ಆಗಿದ್ರೊಳಗೆ ಬ್ಲ್ಯಾಕ್ ಮಾಡಿಬಿಟ್ಟಾರೆ. ಇದನ್ನ ಮೊದಲಿಗೆ ಇರೋಂಥ ಬೈಕ್ ಒಳಗೆ ನೋಡಿರ್ಬೋದು ನೀವು ಮೆಟಾಲಿಕ್ ಗ್ರೇ ಇತ್ತು. ಅಂದ್ರೆ ಇಲ್ಲೆಲ್ಲ ಇದೇನು ಬ್ಲ್ಯಾಕ್ ನೋಡಾಕಂತಿರಲ್ಲ. ಸೊ ಇದು ಟೋಟಲ್ ಆಗಿ ಮೆಟಾಲಿಕ್ ಗ್ರೇ ಇತ್ತು, ಇಲ್ಲಿ ಅಷ್ಟ ಬ್ಲ್ಯಾಕ್ ಇತ್ತು. ಸೊ ಈಗ ಕಲರ್ ಡಿಫ್ರೆನ್ಸ್ ಆಗಿಬಿಡೈತಿ. ಅದ್ರ ಜೊತೆಗೆ ನೋಡ್ತಾ ಇರ್ಬೋದು ಸೈಡ್ ಐತಲ್ಲ. ಸೊ ಸೈಡ್ ಫೇರಿಂಗ್ ಒಳಗೆ ಐತಲ್ಲ, ಇದು ಸಹಿತ ಐತಲ್ಲ ಪೂರ್ತಿ ಬ್ಲ್ಯಾಕ್ ಆಗಿತ್ತು. ಈಗ ಮೊದಲಿಗೆಲ್ಲ ಇದು ಮೆಟಾಲಿಕ್ ಗ್ರೇ ಇರ್ತಿತ್ತು. ಈಗ ನೋಡ್ರಿ ಫ್ರಂಟ್ ಇಂದ. ಸೊ ಫ್ರಂಟ್ ಇಲ್ಲಿ ನೋಡಂತಿರಲ್ಲ, ಇದು ಮ್ಯಾಟ್ ಒಳಗೆ ಬರ್ತೈತಿ, ಇದು ಗ್ಲಾಸಿ ಕಲರ್ ಒಳಗೆ ಬರ್ತೈತಿ ಬ್ಲ್ಯಾಕ್. ಸೊ ಈ ರೀತಿಯಾಗಿ ನಿಮಗೆ ಕಲರ್ ಕಾಣ್ತೈತಿ. ಮತ್ತು ಇಲ್ಲಿ ನೋಡಂತಿರಲ್ಲ ಇದು ನಂಬರ್ ಪ್ಲೇಟ್ ಆಗಂತದ್ದು ಇದು ಐತಲ್ಲ ಫೋಲ್ಡಬಲ್ ಮಿರರ್ಸ್ ಇರ್ತಾವೆ. ಇಲ್ಲ ಯಮಹಾ ಅಂತೇಳಿ ಸ್ಟಿಕ್ಕರ್ ಕೊಟ್ಟಿರ್ತಾರೆ ಈ ರೀತಿಯಾಗಿ. ಈಗ ಟೋಟಲ್ ಆಗಿ ಪೂರ್ತಿ ಬ್ಲ್ಯಾಕ್ ಕಲರ್ ಒಳಗೆ ಐತಿ. ಮತ್ತು ಇದು ಯಮಹಾ ಅಂತ ಐತಲ್ಲ ಇದಿಷ್ಟ ಸಿಲ್ವರ್ ಕಲರ್ ಅಥವಾ ಮೆಟಾಲಿಕ್ ಗ್ರೇ ಕಲರ್ ಒಳಗೆ ಐತಲ್ಲ. ಸೊ ಒಳ್ಳೆ ಅಟ್ರಾಕ್ಟಿವ್ ಕಾಣ್ತೈತಿ, ಎದ್ದು ಕಾಣ್ತೈತಿ ಇದು ನೋಡೋದಕ್ಕೆ. ನೋಡ್ತಾ ಇರ್ಬೋದು ನೀವು. ಸೊ ಅದು ಯಮಹಾ ಅಂತೇಳಿ ಹೆಂಗೆ ಅಟ್ರಾಕ್ಟಿವ್ ಕಾಣೋದು ನೋಡ್ಬೋದು ನೀವು. ಅದಾದ್ಮೇಲೆ ಟ್ರಾನ್ಸ್ಪರೆಂಟ್ ವಿಂಡ್ಶೀಲ್ಡ್ ಐತಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ. ಸೊ ಇದನ್ನು ಇನ್ನೂ ಮಾಡಿಫಿಕೇಶನ್ ಮಾಡಿಸ್ತಾರ. ಆದರೆ ಮಾಡಿಫಿಕೇಶನ್ ಮಾಡ್ಕೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಅಷ್ಟು ಇದು ಒಳ್ಳೆ ವಿಂಡ್ಶೀಲ್ಡ್ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಏರೋಡೈನಮಿಕ್ ಎಲ್ಲ ಚಲೋ ಕೊಡ್ತೈತಿ ಇದು. ಅದಾದ್ಮೇಲೆ ನೋಡ್ತಾ ಇರ್ಬೋದು ನೀವು ಮೇನ್ ಏನಪ್ಪ ಅಂದ್ರೆ ಇದ್ರೊಳಗೆ DRLs ಇಲ್ಲಿ ನೋಡಂತಿರಲ್ಲ, ಇದೊಂದು ಬರ್ತೈತಿ ಮತ್ತು ಇಲ್ಲೊಂದು ಬರ್ತೈತಿ DRLs. ಅದಾದ್ಮೇಲೆ ಇಲ್ಲಿ ನೋಡಂತಿರ್ಬೋದು ಹೆಡ್ಲೈಟ್. ಸೊ ಪ್ರಾಜೆಕ್ಟರ್ LED ಹೆಡ್ಲೈಟ್ ಬರ್ತೈತಿ. ಇದ್ರೊಳಗೆ ಲೋ ಬೀಮ್ ಹೈ ಬೀಮ್ ಇದ್ರೊಳಗೆ ಇರ್ತೈತಿ. ಸೊ ಒಳ್ಳೆ ವಿಸಿಬಿಲಿಟಿ ಅಂತ ಹೇಳ್ಬೋದು. ಅದಾದ್ಮೇಲೆ ಮತ್ತೆ ನೋಡ್ತಾ ಹೋದ್ರೆ ನಾವು ಫ್ರಂಟ್ ಒಳಗೆ. ಸೊ ಫ್ರಂಟ್ ಒಳಗೆ ನೋಡ್ತಾ ಇರ್ಬೋದು ನೀವು ಸಸ್ಪೆನ್ಷನ್ ಇದೈತಲ್ಲ ಅಪ್ಸೈಡ್ ಡೌನ್ ಫೋಕ್ ಸಸ್ಪೆನ್ಷನ್ ಇರ್ತದೆ. ಅದು KYB ಸಸ್ಪೆನ್ಷನ್ ಇರೋಂಥದ್ದು ಮತ್ತು 37 mm ಇರೋಂಥದ್ದು. ಜಾಸ್ತಿ ತಳ್ಳಗಿಲ್ಲ, ದಪ್ಪ ಐತಿ ಅದು ಹೇಳ್ಬೇಕಂದ್ರೆ. ಮತ್ತು ಗೋಲ್ಡನ್ ಟೈಪ್ ಒಳಗಿರ್ತೈತಿ ಅಪ್ಸೈಡ್ ಡೌನ್ ಫೋರ್ಕ್. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಾಣಂತಿದೆ ಅಂತೇಳಿ. ಫ್ರಂಟ್ ನೋಡ್ತಾ ಇರ್ಬೋದು ಟೈರ್ ಮತ್ತು ಡಿಸ್ಕ್. ಸೊ ಡಿಸ್ಕ್ ನೋಡಂತಿರಲ್ಲ 282 mm ಇರ್ತೈತಿ. ಮತ್ತು ಬೈಬಿರಿ ಕಂಪ್ನಿ ಕ್ಯಾಲಿಪರ್ನ ಯೂಸ್ ಮಾಡ್ಯಾರ, ಡ್ಯುಯಲ್ ಪಿಸ್ಟನ್ ಒಳಗಿರೋಂಥದ್ದು. ಸೊ ಟೈರ್ಸ್ ನೋಡ್ತಾ ಇರ್ಬೋದು MRF ಟೈರ್ ಒಳಗೆ ಬರ್ತೈತಿ ಇದು. ಟೈರ್ ಸೈಜ್ ಅಂತ ನೋಡ್ತಾ ಹೋದ್ರೆ ನಾವು ಇಲ್ಲಿ ನೋಡಂತಿರ್ಬೋದು ನೀವು 100/80 17 ಇಂಚ್ ಅಲಾ ವೀಲ್ ಮತ್ತು ಟ್ಯೂಬ್ಲೆಸ್ ಟೈರ್ ಇರೋಂಥದ್ದಾಗಿರ್ತೈತಿ. ಅಲಾ ವೀಲ್ ಡಿಸೈನ್ ನೋಡ್ತಾ ಹೋದ್ರೆ ನಾವು ಈ ರೀತಿಯಾಗಿ ಬರ್ತೈತಿ. ಮತ್ತು ಕಲರ್ ನೋಡ್ತಾ ಇರ್ಬೋದು ನೀವು. ಸೊ ಕಲರ್ ಅಂತ ಬಂದರೆ ಬ್ಲೂ ಇರ್ತೈತಿ. ಒಂಥರ ಇದನ್ನು 3 ಟೋನ್ ಟ್ರಿಬಲ್ ಟ್ಯೂನ್ ಕಲರ್ ಅಂತ ಹೇಳ್ಬೋದು. ಮೆಟಾಲಿಕ್ ಗ್ರೇ, ಬ್ಲ್ಯಾಕ್, ಅದ್ರ ಜೊತೆಗೆ ಬ್ಲೂ. ಸೊ ಈ ರೀತಿಯಾಗಿ ಕಾಂಬಿನೇಷನ್ ಕೊಟ್ಟಾರ, ಒಳ್ಳೆ ಅಟ್ರಾಕ್ಟಿವ್ ಲುಕ್ ಕಾಣಂಗೆ. ಮತ್ತು M ಅಂದ್ರೆ ಸೊ ನೀವು ಸೂಪರ್ ಬೈಕ್ ಒಳಗೆ ನೋಡಿರಲ್ಲ M ಎಡಿಷನ್ R1M. ಸೊ ಅದರಿಂದ ಇನ್ಸ್ಪೈರ್ ಆದಂಥದ್ದು ಆಗಿರ್ತೈತಿ ಇದು ಕಲರ್ಸ್ ಥೀಮ್ ಎಲ್ಲ.
ಸೊ ಮತ್ತೆ ಸ್ಟಾರ್ಟ್ ಮಾಡೋಣ ಈಗ ಇಂಡಿಕೇಟರ್ ಹೇಳೋದು ಬಿಟ್ಟಿದ್ದು. ಸೊ ಇಂಡಿಕೇಟರ್ ಅಂತ ಬಂದರೆ ಅದ್ರೊಳಗೆ LED ಇಂಡಿಕೇಟರ್ ಬರ್ತಾವೆ. ಇಲ್ಲೆಲ್ಲ ಐತಲ್ಲ ಒಳ್ಳೆ ಫ್ಲೆಕ್ಸಿಬಲ್ ಅಂತ ಹೇಳ್ಬೋದು ನಾವು. ಮತ್ತು ಇಲ್ಲಿ ನೋಡ ಅಂತಿರಲ್ಲ R15 ಅಂತೇಳಿ ಬ್ಲೂ ಸ್ಟಿಕ್ಕರ್, ಅದ್ರ ಜೊತೆಗೆ ಬ್ಲ್ಯಾಕ್ ಮತ್ತು ಕ್ವಿಕ್ ಶಿಫ್ಟರ್ ಅಂತ ಇಲ್ಲಿ ಕೊಟ್ಟಾರ. ಯಾಕಂದ್ರೆ ಇದು ಬೈಕ್ ಒಳಗೆ ಕ್ವಿಕ್ ಶಿಫ್ಟರ್ ಐತಿ, ಅದ್ರ ಸಂಬಂಧ ನೋಡ್ತಾ ಇರ್ಬೋದು. ಫುಲ್ ಫೇರಿಂಗ್ ಬೈಕ್ ಅಂತ ಹೇಳ್ಬೋದು. ಮತ್ತು ಏರೋ ಡೈನಾಮಿಕ್ ಬೈಕ್ ಆಗಿರ್ತೈತಿ. ಇದೇ ಏರೋ ಡೈನಾಮಿಕ್ ಅಂದ್ರೆ ನಾವು ಬೈಕ್ ಮೇಲೆ ಕುಂತಿರ್ತೇವಲ್ಲ, ಕುಂತಾಗ ಹೆಲ್ಮೆಟ್ ಹಾಕಿರ್ತೇವೆ. ಸೊ ಅದರಿಂದ ನಾವು ಬೈಕ್ ಓಡಿಸೋತ್ತಾಗ ಹಿಂಗೆ ಏರ್ ಬರ್ತೈತಿ. ಆ ಏರ್ ಐತಲ್ಲ ನಮ್ಮ ಹೆಲ್ಮೆಟ್ ಮೇಲೆ ಹೋಗ್ತೈತಿ. ಇದರಿಂದ ಇದಕ್ಕೆ ಏರೋ ಡೈನಾಮಿಕ್ ಅಂತಾರ. ಅದ್ರ ಜೊತೆಗೆ ಕೆಲವೊಂದು ಸ್ಪಾಟ್ ಕಡೆಯಲ್ಲೆಲ್ಲ ಏರ್ ಹೋಗ್ತೈತಿ. ಯಾಕಂದ್ರೆ ನಾವು ಬೈಕ್ ಎಷ್ಟು ಸ್ಪೀಡಾಗಿ ಹೋಗ್ತೇವಲ್ಲ ಅಷ್ಟು ಸ್ಪೀಡಾಗಿ ಗಾಳಿ ನಮ್ಗೆ ಎದುರು ಬರ್ತೈತಿ. ಸೊ ಅದನ್ನೆಲ್ಲ ಇದು ಕಂಟ್ರೋಲ್ ಮಾಡ್ಕೊಂಡು ಬೇರೆ ಕಡೆ ಎಲ್ಲ ಹೋಗ್ಸುತ್ತೆ. ಆಮೇಲೆ ನಮ್ಗೆ ನುಗ್ಗಾಕ ಅಂದ್ರೆ ಬೈಕ್ ಇನ್ನೂ ಸ್ಪೀಡ್ ಹೋಗಕ್ಕೆ ಇನ್ನೂ ಹೆಲ್ಪ್ಫುಲ್ ಆಗ್ತೈತಿ. ಅದಕ್ಕೆ ಏರೋ ಡೈನಾಮಿಕ್ ಅಂತಾರ. 150 ಸಿಗ್ಮೆಂಟ್ ಒಳಗೆ ಒಂದು ಒಳ್ಳೆ ಬೈಕ್ ಬೇಕಪ್ಪ ಅಂದ್ರೆ ನಿಮ್ಗೆ ಒಂದು ಒಳ್ಳೆ ಸ್ಪೋರ್ಟ್ಸ್ ಬೈಕ್ ಬೇಕಂದ್ರೆ ಆರಾಮಾಗಿ ತೊಗೋಬೋದು ಈ ಬೈಕ್ನ ನೀವು. ಪೆಟ್ರೋಲ್ ಟ್ಯಾಂಕ್. ಸೊ ಪೆಟ್ರೋಲ್ ಟ್ಯಾಂಕ್ ಒಳಗೆ ಈ ರೀತಿಯಾಗಿ ಕಾಣ್ತೈತಿ. ಕರ್ಟ್ಸ್ ಆ್ಯಂಡ್ ಕ್ರಿಸಸ್ ನೋಡ್ತಾ ಇರ್ಬೋದು. ಇದ್ರೊಳಗೆ ಐತಲ್ಲ ಡ್ಯುಯಲ್ ಟ್ಯೂನ್ ಒಳಗೆ ಅಥವಾ ಟ್ರಿಬಲ್ ಟ್ಯೂನ್ ಅಂತಾನು ಹೇಳಿದ್ರೆ ಏನೋ ತೊಂದರೆ ಇಲ್ಲ. ಯಾಕಂದ್ರೆ ಇದು ಮೆಟಲಿಕ್ ಗ್ರೇ ಆಗೈತಿ. ಮತ್ತು ಇದು ನೋಡಂತಿರ್ಬೋದು ಇದು ಬ್ಲ್ಯಾಕ್. ಸೊ ಅದ್ರ ಜೊತೆಗೆ ಇಲ್ಲ ಬ್ಲೂ ಸ್ಟಿಕ್ಕರ್ ಕೊಟ್ಟರೆ ಈ ರೀತಿಯಾಗಿ. ಮತ್ತು ಇಲ್ಲಿ ನೋಡಂತಿರಲ್ಲ ಯಮಹಾ ಲೋಗೋ ಆಗಿರ್ತೈತಿ. ಇದು ಈ ರೀತಿ ಕಾಣ್ತೈತಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಮಸ್ಕ್ಯುಲ್ ಕಾಣ್ತದೆ ಅಂತ ಹೇಳಿ ಪೆಟ್ರೋಲ್ ಟ್ಯಾಂಕ್. ಸೊ ಈ ಪೆಟ್ರೋಲ್ ಟ್ಯಾಂಕ್ ಒಳಗೆ ನೀವು 11 ಲೀಟರ್ ಪೆಟ್ರೋಲ್ ಹಾಕ್ಸ್ಕೋಬೋದು. ಅದ್ರ ಜೊತೆಗೆ ಮಿನಿಮಮ್ ಅಂತೇಳಿ 1.5 ರಿಂದ 2 ಲೀಟರ್ ಪೆಟ್ರೋಲ್ ಇಟ್ಕೋಬೇಕಾಗ್ತೈತಿ. ಫ್ಯೂಲ್ ಇಂಜೆಕ್ಷನ್ ಮಾಡಲ್ ಆಗಿದ್ರ ಸಂಬಂಧ. ಸೊ ಆಮೇಲೆ ನೋಡ್ತಾ ಇರ್ಬೋದು ಪ್ಯಾನಲ್ಸ್ ಎಲ್ಲ ಯಾವ ರೀತಿ ಕಾಣತೈತಿ. ಇದೈತಲ್ಲ ವಿಂಡ್ ಹೋಗಕ್ಕೆ ಅಥವಾ ಏರ್ ಹೋಗಕ್ಕೆ ಅಂತ ಹೇಳಿ ಈ ರೀತಿಯಾಗೆಲ್ಲ ಗ್ಯಾಪ್ಸ್ ಇರ್ತಾವೆ. ಯಾಕಂದ್ರೆ ಇವೆಲ್ಲ ಏರೋಡೈನಮಿಕ್ ಡಿಸೈನ್ ಮಾಡಿರ್ತಾರಲ್ಲ ಅದ್ರ ಸಂಬಂಧ. ಸೊ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಾಣತೈತಿ ಎಲ್ಲ ಇಂಜನ್ ಆಗಿರ್ಬೋದು. ಸೊ ಇಲ್ಲಿ ಐತಲ್ಲ ಇದನ್ನ ಮೆಟಲಿಕ್ ಗ್ರೇ ಮಾಡ್ಯಾರ, ಇಲ್ಲೇ ಮ್ಯಾಗ ಬ್ಲ್ಯಾಕ್ ಕಲರ್ ಮಾಡ್ಯಾರ. ಮತ್ತು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಬ್ರೇಕ್ ಲಿವರ್. ಸೊ ಬ್ರೇಕ್ ಲಿವರ್ ಅಂತ ಬಂದ್ರೆ ಫುಲ್ ಅಲ್ಯೂಮಿನಿಯಂ ಒಳಗೈತಿ. ಫುಟ್ರೆಸ್ಟ್ ನೋಡ್ತಾ ಇರ್ಬೋದು. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಫುಟ್ರೆಸ್ಟ್ ಪೂರ್ತಿಯಾಗಿ ಯಾವ ರೀತಿ ಆಗೈತೆ ಅಂತೇಳಿ ಅಲ್ಯೂಮಿನಿಯಂ ಸ್ವಿಂಗಮ್ ಐತಿ. ಅದ್ರೊಳಗೆ ಕಲರ್ ನೋಡ್ತಾ ಇರ್ಬೋದು ಸಿಲ್ವರ್ ಕಲರ್ ಒಳಗೈತಿ ಈ ರೀತಿಯಾಗಿ. ಮತ್ತು ಎಕ್ಸಾಸ್ಟ್ ನೋಡ್ತಾ ಹೋದ್ರೆ ನಾವು ಇಲ್ಲಿ ನೋಡಂತಿರಲ್ಲ ಮೇಲೆ ಫೈಬರ್ ಕೋಟಿಂಗ್ ಇರ್ತೈತಿ, ಕೆಳಗೆಲ್ಲ ಮೆಟಲ್ ಇರೋದು. ಸೊ ಈ ರೀತಿಯಾಗಿ ಕಾಣ್ತೈತಿ. ಈಗ ನೋಡನ್ರಿ ಸೀಟ್. ಸೊ ಸೀಟ್ ಅಂತ ಬಂದ್ರೆ ಈ ರೀತಿಯಾಗಿ ಕಾಣ್ತೈತಿ. ಸ್ಪ್ಲಿಟ್ ಸೀಟ್ ಒಳಗೆ ಬರ್ತೈತಿ. ಇದು ಕುಷನಿಂಗ್ ಐತಲ್ಲ ಒಳ್ಳೆ ಐತೆ ಅಂತ ಹೇಳ್ಬೋದು ನಾವು. ರೈಡರ್ಗೆ ಕಂಫರ್ಟಬಲ್ ಅಂತ ಹೇಳ್ಬೋದು. ಪಿಲಿಯನಿಗಿತ್ತಲ್ಲ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ಬೋದು. ಯಾಕಂದ್ರೆ ಇವೆಲ್ಲ ಸ್ಪೋರ್ಟ್ಸ್ ಬೈಕ್ ಆಗಿರ್ತಾವಲ್ಲ ಸ್ವಲ್ಪ ಶಾರ್ಪ್ ಲುಕ್ ಕಾಣಂತೇಳಿ ಈ ರೀತಿಯಾಗಿ ಮಾಡಿರ್ತಾರೆ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಶಾರ್ಪ್ ಲುಕ್ ಕೊಟ್ಟಿರ್ತಾರೆ. ಅದಾದಮೇಲೆ ಇನ್ನೊಂದು ಇದ್ರ ಮೇಲೆ ಐತಲ್ಲ ಈ ರೀತಿಯಾಗಿ ಪಟ್ಟಿ ಇರ್ತೈತಿ. ಯಾಕಪ್ಪ ಅಂದ್ರೆ ಬೈಕ್ನ ಹಿಂದೆ ಮುಂದೆ ಮಾಡ್ತಿರ್ತೇವಲ್ಲ ಅವಾಗ ಇದೊಂದು ಸಪೋರ್ಟಿವ್ ಆಗಿರ್ತೈತೆ ನಮ್ಗೆ. ಅದಾದಮೇಲೆ ಹಿಂದೆ ಕುಂತಿರ್ತಾರಲ್ಲ ಅವ್ರಿಗೂ ಜರಿಬಾರ್ದು ಅಂತೇಳಿ ಇದೊಂದು ಸಪೋರ್ಟಿವ್ ಆಗಿರ್ತೈತಿ. ಎಲ್ಲಿ ನೋಡ್ತಾ ಇರ್ಬೋದು ನೀವು R15M ಅಂತೇಳಿ ಇದ್ರೊಳಗೆ ಸ್ಟಿಚಿಂಗ್ ಮಾಡಿರ್ತಾರೆ. ಸೊ ಒಳ್ಳೆ ಲುಕ್ ಅಂತೈತಿ ಇದ್ರೊಳಗೆ. ಇದ ನೀವೇನಾದರೂ V4 ಒಳಗೆ ತೊಗೊಳಕ್ಕೆ ಹೋದ್ರೆ ಅದ್ರೊಳಗೆ ಬರೋದಿಲ್ಲ, ನಾರ್ಮಲ್ ಆಗಿರ್ತೈತೆ ಸೀಟ್. ಇದೆಲ್ಲ ಈ ರೀತಿಯಾಗಿ ಕಾಣ್ತೈತಲ್ಲ ನಿಮ್ಗೆ, ಈ ರೀತಿಯಾಗಿ ಬರೋದಿಲ್ಲ, ಎಕ್ದಮ್ ಪ್ಲೇನ್ ಆಗಿರ್ತೈತಿ ಸೀಟ್. ಸೊ ಆ ರೀತಿಯಾಗಿ ಡಿಫ್ರೆನ್ಸ್ ಗೊತ್ತಾಗ್ತೈತಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು VVA ವೇರಿಯಬಲ್ ವ್ಯಾಲ್ಯೂ ಆ್ಯಕ್ಷನ್ ಇದು ಇಂಜನ್ ಒಳಗೆ ಬರ್ತೈತಿ. ಆಮೇಲೆ ನೋಡೋಣ ಇಂಜನ್ ಹೇಳ್ಬೇಕಾರೆ. ಸೊ ಈಗ ನೋಡನ್ರಿ ರಿಯರ್. ಸೊ ರಿಯರ್ ಅಂತ ಬಂದ್ರೆ ಟೇಲ್ ಲೈಟ್ ಐತಲ್ಲ LED ಬರ್ತೈತಿ ಮತ್ತು LED ಇಂಡಿಕೇಟರ್ಸ್ ಬರ್ತಾವೆ. ಸೊ ನೋಡನ್ರಿ ರಿಯರ್ ಸಸ್ಪೆನ್ಷನ್ ನೋಡ್ತಾ ಇರ್ಬೋದು. ಮೋನೋಶಾಕ್ ಸಸ್ಪೆನ್ಷನ್ ಬರ್ತೈತಿ ಯೆಲ್ಲೋ ಕಲರ್ ಒಳಗೆ ಈ ರೀತಿಯಾಗಿ. ಮತ್ತು ಹಿಂದೆ ಅಂತ ಬಂದ್ರೆ ಒಳ್ಳೆ ಬಿಗ್ ಟೈರ್ ಅಂತ ಹೇಳ್ಬೋದು. ಸೊ ಈ ಟೈರ್ ಬಗ್ಗೆ ಹೇಳ್ಬೇಕಾಯ್ತು ಏನಪ್ಪ ಅಂದ್ರೆ ಇದು ರೇಡಿಯಲ್ ಟೈರ್ ಆಗಿರ್ತೈತಿ. ಹೌದು ರೇಡಿಯಲ್ ಟೈರ್. ಅದ್ರ ಜೊತೆಗೆ ಸೊ ಟೈರ್ ಸೈಜ್ ಅಂತ ಬಂದ್ರೆ 140/70 R17 ಅಂತ ಹೇಳಿ 17 ಇಂಚ್ ಅಲಾ ವೀಲ್ ಬರ್ತೈತಿ. ಅದು ಬ್ಲೂ ಕಲರ್ ಒಳಗೆ. ಮತ್ತು ಡಿಸ್ಕ್ ನೋಡಂತಿರಲ್ಲ 220 mm ಬರ್ತೈತಿ. ಸೊ ಇದು ಡ್ಯುಯಲ್ ಚಾನಲ್ ABS. ಹೌದು ಈ ಬೈಕ್ ಡ್ಯುಯಲ್ ಚಾನಲ್ ABS ಐತಿ. ಅದ್ರ ಜೊತೆಗೆ ಹಿಂದೆ ಬೈಕ್ ಒಳಗೆ TCS ಐತಿ, ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಅಂತೇಳಿ. ಅದನ್ನ ಆಫು ಮಾಡ್ಕೋಬೋದು ಮತ್ತು ನೀವು ಆನು ಮಾಡ್ಕೋಬೋದು, ಆ ರೀತಿಯಾಗಿರ್ತೈತಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಈ ಸೈಡಿಂದ ನೋಡ್ತಾ ಹೋಗೋಣ ಈಗ. ಸೊ ಈ ಸೈಡಿಂದ ಅಂತ ನೋಡ್ತಾ ಹೋದ್ರೆ ನಾವು ನೋಡ್ತಾ ಇರ್ಬೋದು ಎಲ್ಲ ಯಾವ ರೀತಿಯಾಗಿ ಕಾಣತೈತಿ. ಸ್ಯಾರಿ ಗಾಡಿ ಇನ್ಸ್ಟಾಲ್ ಮಾಡ್ಯಾರ. ಅದ್ರ ಜೊತೆಗೆ ಟೈರ್ ಹಗರ್ ಈ ರೀತಿಯಾಗಿರ್ತೈತೆ. ಎರಡೂ ಕಡೆನೂ ಜಾಯಿಂಟ್ ಆಗಿರ್ತೈತೆ ಟೈರ್ ಹಗರ್ಸ್. ಯಾಕಂದರೆ ಇವೆಲ್ಲ ಕೆಸರು ಸಿಡಿಬಾರ್ದು ಅಂತ ಹೇಳಿ. ಇಲ್ಲಿ ನೋಡ್ತಾ ಇರ್ಬೋದು ಫುಟ್ರೆಸ್ಟ್ ಯಾವ ರೀತಿ ಆಗಿದೆ ಅಂತೇಳಿ ಈ ರೀತಿಯಾಗಿ. ಮತ್ತು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಒಳ್ಳೆ ಕ್ವಾಲಿಟಿ ಒಳಗೆ ಫುಟ್ರೆಸ್ಟ್ ಕೊಟ್ಟಾರ. ಮತ್ತು ಈ ಬೈಕ್ ಒಳಗೆ 6 ಗೇರ್ ಬರ್ತವೆ, ಫಸ್ಟ್ ಡೌನು 5 ಅಪ್. ಅದ್ರ ಜೊತೆಗೆ ಕ್ವಿಕ್ ಶಿಫ್ಟರ್ ಇರ್ತೈತಿ ಇದ್ರೊಳಗೆ ನೋಡ್ತಾ ಇರ್ಬೋದು. ಕ್ವಿಕ್ ಶಿಫ್ಟರ್ ಐತಿ ಇಲ್ಲಿ. ಮತ್ತು ಸೈಡ್ ಸ್ಟ್ಯಾಂಡ್ ಅಷ್ಟೇ ಬರ್ತೈತಿ. ಸೈಡ್ ಸ್ಟ್ಯಾಂಡ್ ಇಂಜನ್ ಕೊಟಾಪ್ ಸೆನ್ಸರ್ ಐತಿ ಇದ್ರೊಳಗೆ. ಸೊ ಅದಾದಮೇಲೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಕಾಣತೈತಿ. ಫೇರಿಂಗ್ ಎಲ್ಲ ಒಳ್ಳೆ ಅಟ್ರಾಕ್ಟಿವ್ ಬೈಕ್ ಅಂತ ಹೇಳ್ಬೋದು. ಇದನ್ನ ನಾವು ಡೈರೆಕ್ಟಾಗಿ ಏನಾದರೂ ನೋಡಿದ್ರೆ ನಾವು ಸೂಪರ್ ಬೈಕ್ ಟೈಪ್ ಕಾಣ್ತೈತಿ. ಹೌದು ಸೂಪರ್ ಬೈಕ್ ಅಂತಲೇ ಹೇಳ್ಬೋದು ಇದನ್ನ ನಾವು. ಸೊ ಈಗ ನೋಡನ್ರಿ ಬೈಕ್ ಈ ರೀತಿಯಾಗಿ ಕಾಣ್ತೈತಿ. ನಮಗೆ ಕುಂತಾಗ ಡಿಸ್ಪ್ಲೇ ಆಗಿರ್ಬೋದು, ಹ್ಯಾಂಡಲ್ ಬಾರ್ ಆಗಿರ್ಬೋದು. ಸೊ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಬರ್ತೈತಿ. ಇದ್ರೊಳಗೆ ಏನಪ್ಪ ಅಂದ್ರೆ M ಎಡಿಷನ್ ಅಂತೆಲ್ಲ ಸ್ವಲ್ಪ ಪ್ರೀಮಿಯಮ್ನೆಸ್ ಜಾಸ್ತಿ ಕಾಣ್ತೈತಿ. ಸೊ V4ಗಿಂತ ಇದಕ್ಕೆ ಹೋಲಿಸಿದ್ರೆ. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು R15M ಇಲ್ಲಿ ಆಗಿರ್ಬೋದು, R15M ಇಲ್ಲಿ ಆಗಿರ್ಬೋದು. ಸೊ ಇಂಥವೆಲ್ಲ ಸಣ್ಣ ಪುಟ್ಟ ಇದಾವಲ್ಲ ಒಳ್ಳೆ ಅಟ್ರಾಕ್ಟಿವ್ ಕಾಣ್ತೈತಿ ಮತ್ತು ಪ್ರೀಮಿಯಮ್ನೆಸ್ನ ಹೆಚ್ಚಿಗೆ ಮಾಡ್ತೈತಿ. ಇಲ್ಲಿ ನೋಡಂದಿರಲ್ಲ R15 ಈ ರೀತಿಯಾಗಿ ಹ್ಯಾಂಡಲ್ ಬಾರ್ ಮೇಲೆ ಬ್ಲೂ ಕಲರ್ ಟೈಪ್ ಒಳಗೆ ಕೊಟ್ಟಿರ್ತಾರೆ. ಸೊ ಹ್ಯಾಂಡಲ್ ಬಾರ್ ಒಳಗೆ ಸ್ವಿಚ್ ಗೇರ್ಸ್ ಅಂತ ನೋಡ್ತಾ ಹೋದ್ರೆ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲೇ ಮೇಲೆ ಅಪ್ ಡೌನು ಮತ್ತು ಸೆಲೆಕ್ಟ್ ಇದೈತಲ್ಲ ಮೀಟ್ರನ್ನ ಕಂಟ್ರೋಲ್ ಮಾಡೋಂಥದ್ದಾಗಿರ್ತೈತಿ ಇದು ಇವು ಬಟನ್ಸ್. ಅದಾದಮೇಲೆ ಇಲ್ಲಿ ನೋಡೋದಿರಲ್ಲ ಇದು ಹೈ ಬೀಮು, ಲೋ ಬೀಮು ಮತ್ತು ಪಾಸಿಂಗ್ ಲೈಟ್ ಕೊಡೋಂಥದ್ದಾಗಿರ್ತೈತಿ. ಇಲ್ಲೇ ಇಂಡಿಕೇಟರ್ದು ಹಾರ್ನ್. ಈ ಸೈಡ್ ಅಂತ ಬಂದರೆ ಕಿಲ್ ಸ್ವಿಚ್ ಆಫ್ ಮಾಡೋದು, ಆನ್ ಮಾಡೋದು,
ಎಲ್ಲ ಇದ್ರೊಳಗೆ ಇಂಟಿಗ್ರೇಟೆಡ್ ಆಗಿರ್ತೈತೆ ಮತ್ತು ಇದೈತಲ್ಲ ಹೆಜಾರ್ಡ್ ಸ್ವಿಚ್ ಆನ್ ಮಾಡೋದು ಆಫ್ ಮಾಡೋದಾಗಿರ್ತೈತೆ ಇದಿಷ್ಟ ಆಗಿರ್ತೈತೆ. ಸೊ ಇದಾದ್ಮೇಲೆ ಮೀಟರ್ ಅಂತ ಬಂದರೆ ಇದ್ರೊಳಗೆ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ TFT ಡಿಸ್ಪ್ಲೇ ಅಂತ ಹೇಳ್ಬೋದು ನಾವು. ಕಲರ್ಫುಲ್ ಆಗಿರ್ತೈತೆಲ್ಲ ಇದರೊಳಗೆ ಗೇರ್ ಪೊಸಿಷನ್ ಇಂಡಿಕೇಟರ್ ಆಗಿರ್ಬೋದು, ಮತ್ತು ಓಡೋಮೀಟರ್ ಟ್ರಿಪ್ ಮೀಟರ್ ಆಗಿರ್ಬೋದು, ಲೋ ಫ್ಯೂಲ್ ಇಂಡಿಕೇಶನ್ ಆಗಿರ್ಬೋದು, ಮತ್ತು TCS ಆಫ್ ಮಾಡ್ಕೋಬೋದು, ಆನ್ ಮಾಡ್ಕೋಬೋದು, ಬ್ರೈಟ್ನೆಸ್ ವ್ಯಾಲ್ಯೂ ಇದೆಲ್ಲ ಕಡಿಮೆ ಮಾಡ್ಕೋಬೋದು, ಹೆಚ್ಚಿಗೆ ಮಾಡ್ಕೋಬೋದು. ಸೊ ಇಂಥವೆಲ್ಲ ಭಾಳಷ್ಟು ಅದಾವೆ ಇದರೊಳಗೆ ಹೇಳ್ತಾ ಹೋದ್ರೆ. ಸೊ ಇನ್ನೊಂದ್ಸಲ ಏನಾದರೂ ಕನೆಕ್ಷನ್ ಕೊಟ್ಟರೆ ಅದನ್ನು ಹೇಳ್ತೀನಿ, ಅಥವಾ ಈಗ ಏನಾದರೂ ಕನೆಕ್ಷನ್ ಏನಾದರೂ ಅವಕಾಶ ಸಿಕ್ಕರೆ ಅದನ್ನು ಕನೆಕ್ಟ್ ಮಾಡಿಕೊಂಡು ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಮತ್ತು ಅದ್ರ ಜೊತೆಗೆ ಈ ಬೈಕ್ ಐತಲ್ಲ ಬ್ಲೂಟೂತ್ ಕನೆಕ್ಟಿವಿಟಿ ಐತಿ, ಅಂದರೆ ನಿಮ್ಮ ಇದರೊಳಗೆ ಒಂದು ಯಮಹಾದ ಆ್ಯಪ್ ಇರ್ತೈತಿ, ನಿಮ್ಮ ಮೊಬೈಲ್ ಒಳಗೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಬೈಕ್ ಒಳಗಿರೋಂಥದ್ದು ಬ್ಲೂಟೂತ್ ಮತ್ತು ನಿಮ್ಮ ಮೊಬೈಲ್ಗೆ ಎರಡು ಫೇರ್ ಮಾಡ್ಕೊಂಡ್ರೆ ಅದರೊಳಗೆ ಬೆನಿಫಿಟ್ಸ್ ಏನಪ್ಪ ಅಂದ್ರೆ ಒಂದೇದು ಮೆಸೇಜ್ ಅಲರ್ಟ್, ಕಾಲ್ ಅಲರ್ಟ್, ಇಮೇಲ್ ಅಲರ್ಟ್, ಅದ್ರ ಜೊತೆಗೆ ಲಾಸ್ಟ್ ನಾವು ಎಲ್ಲಿ ಪಾರ್ಕ್ ಮಾಡಿದ್ವಲ್ಲ ಅದ್ರ ಲೊಕೇಶನ್ ತೋರಿಸುತ್ತೆ. ಸೊ ಅಂಥವೆಲ್ಲ ಇದರೊಳಗೆ ಬರ್ತೈತಿ. ಅದಾದಮೇಲೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇದರೊಳಗೆ E20 ಪೆಟ್ರೋಲ್ ನೀವು ಹಾಕ್ಸ್ಕೋಬೋದು ಅಂತ ಹೇಳಿ ಇದರೊಳಗೆ ಸಪೋರ್ಟಿವ್ ಇಲ್ಲಿ ನೋಡ್ತಾ ಇರ್ಬೋದು, ಅದರ ಬ್ಯಾಡ್ಜ್ ಕೊಟ್ಟಾರ E20 ಅಂತೇಳಿ. ಈ ಬೈಕಿಂದ ಇಂಜನ್ ನೋಡ್ತಾ ಹೋಗೋಣ. ಸೊ ಮೇನ್ ಹಾರ್ಟ್ ಆಫ್ ದ ಬೈಕ್ ಅಂದ್ರೆ ಇಂಜನ್ ಆಗಿರ್ತೈತಿ. ಹೌದು, ಇಂಜನ್ ನೋಡ್ತಾ ಹೋಗೋಣ. ಈಗ ಇಂಜನ್ ಅಂತ ಬಂದ್ರೆ ಒನ್ ಆಫ್ ದ ಬೆಸ್ಟ್ ಇಂಜನ್ ಅಂತ ಹೇಳ್ಬೋದು 150cc ಒಳಗೆ. 150cc ಆಗಿದ್ರು 200cc ಕಾಂಪೀಟ್ ಮಾಡೋಂಥದ್ದಾಗಿರ್ತೈತಿ ಟಾಪ್ ಎಂಡ್ ಒಳಗೆ. ಹೌದು, ಸೊ ಸ್ಟಾರ್ಟ್ ಮಾಡಿದ್ರಿ ಈಗ ಇಂಜನ್. ಸೊ ಇಂಜನ್ ಅಂತ ಬಂದ್ರೆ ಇದ್ರೊಳಗೆ 155cc BS6 Phase 2 OBD2 ಸೆನ್ಸರ್ ಐತಿ, ಮತ್ತು E20 ಪೆಟ್ರೋಲ್ ಹಾಕ್ಸ್ಕೋಬೋದು ನೀವು. ಸಿಂಗಲ್ ಸಿಲಿಂಡರ್ ಇರೋವಂಥದ್ದು, ಮತ್ತು SOHC ಲಿಕ್ವಿಡ್ ಕೂಲ್ 4 ವ್ಯಾಲ್ಯೂ 4 ಸ್ಟ್ರೋಕು BVA ಟೆಕ್ನಾಲಜಿ ಐತಿ, ಅಂದ್ರೆ ವೇರಿಯಬಲ್ ವ್ಯಾಲ್ಯೂ ಆಕ್ಷನ್ ಅಂತೇಳಿ. ಇದೈತಲ್ಲ 6000 to 7000 RPM ಮೇಲೆ ನೀವು ಏನಾದರೂ ಬೈಕ್ ಓಡಿಸ್ತಿರ್ತಿರಲ್ಲ ಅವಾಗ ಪವರ್ನ ಇನ್ನೂ ಸ್ವಲ್ಪ ಪುಷ್ ಕೊಡ್ತದೆ ನಿಮ್ಗೆ, ಇನ್ನೂ ಓಡಿಸ್ರಿ ಅಂತೇಳಿ. ಅದಕ್ಕೆ ಇದ್ರೊಳಗೆ ಟಾಪ್ ಎಂಡ್ ಬರ್ತೈತಿ ಬೈಕ್ ಒಳಗೆ. ಸೊ ಪವರ್ ಅಂತ ನೋಡೋದಾದ್ರೆ ನಾವು 18.1 BHP at 10,000 RPMದಾಗ, ಮ್ಯಾಕ್ಸಿಮಮ್ ಟಾರ್ಕ್ ಅಂತ ನೋಡೋದಾದ್ರೆ ನಾವು 14.2 Nm at 7,500 RPMದಾಗ ಆಗಿರ್ತೈತಿ. ಸೊ ಅಷ್ಟು ಪವರ್ನ ಅಷ್ಟು ಟಾರ್ಕ್ನ ಇದು ಬೈಕ್ ಪ್ರೊಡ್ಯೂಸ್ ಮಾಡ್ತೈತಿ. ಮೈಲೇಜ್ ಅಂತ ನೋಡ್ತಾ ಹೋದ್ರೆ ಒಂದೇದಾಗಿ ನೀವು ಯಾರಾದರೂ ಈ ಬೈಕ್ನ ತೊಗೊಂಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ, ನಿಮ್ಗೆ 100% ಗೊತ್ತಿರ್ತೈತಿ ಮೈಲೇಜ್ ಎಷ್ಟು ಕೊಡಂತೈತಿ ಎಷ್ಟಿಲ್ಲ ಅಂತೇಳಿ. ಸೊ ನಾವು ಅಂದಾಜು ಹೇಳೋದಾದ್ರೆ ನಾವು ಇದ್ರೊಳಗೆ 35ರಿಂದ 50 ಕಿಲೋಮೀಟರ್, ಅಂದ್ರೆ ನೀವೇನಾದ್ರು ಸ್ಪೀಡ್ ಓಡಿಸಕ್ಕೆ ಕುಂತ್ರ ಬೈಕ್ನ ಒಂದು 30-35 ಕೊಡ್ತೈತಿ, ಅಥವಾ 40ವರೆಗೂ ಕೊಟ್ಟರು ಕೊಡ್ಬೋದು. ಸೊ ಆರಾಮಾಗಿ ನೀವು ಕ್ಯಾಶುವಲ್ ಆಗಿ ನಾರ್ಮಲ್ ಆಗಿ ಓಡಿಸಕ್ಕೆ ಕುಂತ್ರ 40ರಿಂದ 50 ಕಿಲೋಮೀಟರ್ ಅಂತ ಆರಾಮಾಗಿ ಕೊಡ್ತೈತಿ 1 ಲೀಟ್ರಿಗೆ. ಸೊ ಅಂಥ ಒಳ್ಳೆ ಬೈಕ್, ಅಂಥ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋಂಥ ಬೈಕ್ ಆಗಿರ್ತೈತಿ ಇದು. ಸೊ ಟಾಪ್ ಸ್ಪೀಡ್ ಎಲ್ಲ ನಿಮಗೆಲ್ಲ ಗೊತ್ತಿದ್ದೈತಿ, ಅದು 150-155 ಕಿಲೋಮೀಟರ್ವರೆಗೂ ಓಡಿಸಾರ ಈ ಬೈಕ್ನ. ಈ ಬೈಕ್ ಒಳಗೆ ಎಷ್ಟು ಟೆಕ್ನಾಲಜಿ ಇದೆ ಅಂದರೆ ಒಂದೇದಾಗಿ ಹೇಳ್ತಾ ಹೋದ್ರೆ BVA ಟೆಕ್ನಾಲಜಿ ಐತಿ, ಅದ್ರ ಜೊತೆಗೆ TCS ಅಂದರೆ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಐತಿ, ಡ್ಯುಯಲ್ ಚಾನಲ್ ABS ಐತಿ, ಅದ್ರ ಜೊತೆಗೆ ರೈಡಿಂಗ್ ಮೂಡ್ಸ್ ಅದಾವ ಇದ್ರೊಳಗೆ. ಹೌದು, ರೈಡಿಂಗ್ ಮೂಡ್ಸ್ ಅಂದ್ರೆ ಒಂದೇದೇನಪ್ಪ ಅಂದ್ರೆ ಟ್ರ್ಯಾಕ್, ಇನ್ನೊಂದು ಸ್ಟ್ರೀಟ್ ಅಂದ್ರೆ ನಾವು ನಾರ್ಮಲ್ ಆಗಿ ಸಿಟಿ ಒಳಗೆ ಓಡಿಸ್ತೇವಲ್ಲ ಅದು ಸ್ಟ್ರೀಟ್ ಆಗಿರ್ತೈತಿ. ಅದ್ರೊಳಗೆ ಏನಪ್ಪ ಡಿಫ್ರೆನ್ಸ್ ಅಂದ್ರೆ ಮೀಟರ್ ಒಳಗೆ ಡಿಫ್ರೆನ್ಸ್ ಆಗಿರ್ತೈತಿ. 1ರಿಂದ 13ವರೆಗೂ ಐತಲ್ಲ RPM ಲೆವೆಲ್ ತೋರಿಸ್ತೈತಿ. ಅದ ನಾವೇನಾದ್ರು ಟ್ರ್ಯಾಕ್ ಮೋಡ್ ಒಳಗೆ ಹಾಕೊಂಡ್ರೆ 6000 RPM ಇಂದ 13,000 RPM ವರೆಗೂ ಮೀಟರ್ನ ಶೋ ಆಗ್ತೈತಿ. ಅಂದ್ರೆ ಮೀಟರ್ ಥೀಮ್ ಐತಲ್ಲ ಅದು ಚೇಂಜ್ ಆಗ್ತೈತಿ ಆ ರೀತಿಯಾಗಿ. ಅದಾದ್ಮೇಲೆ ಇದ್ರೊಳಗೆ ಕ್ವಿಕ್ ಶಿಫ್ಟರ್ ಬರ್ತೈತಿ, ಮತ್ತು ಅದ್ರ ಜೊತೆಗೆ ಸ್ಲೀಪ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಬರ್ತೈತಿ. ಇಲ್ಲಿ ನೋಡಂತಿರಲ್ಲ ಇದು ಕ್ಲಚ್ ಇತ್ತಲ್ಲ ಸ್ಲೀಪರ್ ಕ್ಲಚ್ ಬರ್ತೈತಿ. ಸೊ ಈ ಒಳ್ಳೆ ಲೈಟ್ ವೇಟ್ ಕ್ಲಚ್ ಅಂತ ಹೇಳ್ಬೋದು ನಾವು, ಆರಾಮಾಗಿ ಗೇರ್ ಚೇಂಜ್ ಆಗ್ತೈತಿ ಆ ರೀತಿಯಾಗಿ. ಅದ್ರ ಜೊತೆಗೆ ಕ್ವಿಕ್ ಶಿಫ್ಟರ್ ಇತ್ತಲ್ಲ ಅದು ಒಂದು. ಸೊ ಇಂಥವೆಲ್ಲ ಇದ್ರೊಳಗೆ ಟೆಕ್ನಾಲಜಿ ಆ್ಯಡ್ ಮಾಡ್ಯಾರ. ಸೊ ನಾನು ಗೊತ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತೇಳಿ, ಮತ್ತು ಬೈಕ್ ಬಗ್ಗೆ ಹೆಂಗೆ ಅನಿಸ್ತು, ಮತ್ತು ಇದು ಅಪ್ಡೇಟ್ ಆಗಿತ್ತಲ್ಲ ಇದ್ರ ಬಗ್ಗೆ ಹೆಂಗೆ ಅನಿಸ್ತು ನೀವು ಕಮೆಂಟ್ ಮಾಡಿ ಹೇಳ್ಬೋದು. ಸೊ ನೀವು ಯಾರಾದರೂ ಈ ಬೈಕ್ನ ಓಡಿಸಕ್ಕೆ ಬಂದಿದ್ರೆ ಮೈಲೇಜ್ ಎಷ್ಟು ಬರೋಂತೈತಿ ಮತ್ತು ನಿಮಗೆ ಹೆಂಗೆ ಅನಿಸ್ತೈತಿ ಬೈಕ್ ಅನ್ನೋದು ನೀವು ಕಮೆಂಟ್ ಮಾಡಿ ಹೇಳಿದ್ರೆ ನೋಡೋರಿಗೂ ಅಥವಾ ತೊಗೊಳೋರಿಗೂ ಒಂದು ಹೆಲ್ಪ್ ಆಗ್ತೈತಿ. ಸೊ ನನ್ನ ವಿಡಿಯೋ ನೋಡಿದ್ದಕ್ಕೆ ಬಹಳ ಧನ್ಯವಾದ ಹೇಳಿರ್ತೇನೆ ನಿಮ್ಗೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್, ನಮಸ್ಕಾರ.